ಜೈ ಶ್ರೀರಾಮ್ ನನ್ನ ಯೂಟ್ಯೂಬ್ ಫ್ಯಾಮಿಲಿ, ನೀವೆಲ್ಲರೂ ಆರೋಗ್ಯವಾಗಿದ್ದೀರಾ ಅಂದ್ಕೊಂಡು ಇವತ್ತು ನಾನು ನಿಮಗೆ ಒಂದು ಹೊಸ ರೆಸಿಪಿಯೊಂದಿಗೆ ಬಂದೇನೆ. ನಾನು ನಿಮಗೆ ಈಗ ಸ್ಟಫಿಂಗ್ ತೋರಿಸ್ಲಿಕ್ಕೇನೆ. ಎದ್ರದಪ್ಪ ಅಂತಂದ್ರೆ ಮೋದಕದ್ದು. ಅಂದರೆ ಈಗ ಇಷ್ಟು ದಿವಸ ನಾವು ಲಕ್ಷ್ಮೀ ದೇವಿ ಪೂಜೆ ಎಲ್ಲ ಮಾಡಿದ್ವಿ, ಇನ್ನು ಗಣಪತಿ ತಯಾರಿ ಶುರು ಮಾಡಬೇಕಲ್ಲ. ಹಾಗಾಗಿ ನಾನು ನಿಮಗೆ 5 ಥರದ್ದು ಸ್ಟಫಿಂಗ್ ಹೂರಣ ಮಾಡೋದು ಏನು ಅಂತ ತೋರಿಸ್ಲಿಕ್ಕತ್ತೀನಿ. ಇದರೊಳಗೆ ಯಾವುದಾದ್ರೂ ನೀವು ಚೂಸ್ ಮಾಡ್ಕೋಬೋದು. ಕೆಲವೊಬ್ಬರ ಮನೆಯೊಳಗೆ 1 ದಿವಸ, ಇಲ್ಲ 3 ದಿವಸ, ಇಲ್ಲ 5 ದಿವಸ, ಇಲ್ಲ 11 ದಿವಸ, 7 ದಿವಸ ಕೂಡ ಈ ರೀತಿ ಕೂಡಿಸ್ತಿರ್ತಾರಲ್ಲ. ಅದರೊಳಗೆ ಈಗ ನಾನು ಸ್ಟಫಿಂಗ್ ತೋರಿಸಿದ್ನಲ್ಲ, ಅದನ್ನು ನೀವು ಉಪಯೋಗಿಸ್ಕೋಬೋದು. ಈಗ ನೋಡಿರಿ, ಇದನ್ನು ನೀವು 11 ದಿವಸ ಇಟ್ಟು ಮಾಡುವಂಥ ಸ್ಟಫಿಂಗ್. ಇದು ಕೂಡ 11 ದಿವಸ ನೀವು ಇಟ್ಕೊಂಡು ಮಾಡ್ಬೋದು. ಮೋದಕ ಮಾಡೋ ಮುಂದೆ ಇದು ಕೂಡ ಬೇಕಾದಷ್ಟು ದಿವಸ ಇಟ್ಕೊಂಡು ಮಾಡ್ಬೋದು. ಇದನ್ನು 1 ದಿವಸದಲ್ಲೇ ಮಾಡಿ ಮುಗಿಸೋವಂಥದ್ದು. ಇದೊಂದು 3 ದಿವಸದಲ್ಲಿ ಇಟ್ಕೊಂಡು ಮಾಡುವಂಥದ್ದು. ಅಂದ್ರೆ ಮೋದಕ ಮಾಡಿದ ಮೇಲೆ ಹೆಂಗೆ ಇಟ್ಕೋಬೋದು ಅನ್ನೋದು ತೋರಿಸೇನೆ. ಈಗ ಫಸ್ಟ್ ಏನು ಮಾಡೋಣ ಅಂತ, ಪುಟಾಣಿ ತೊಗೊಂಡ್ಬಿಡೋಣ ಅಂತ. ಈ ಪುಟಾಣಿನ ಮಿಕ್ಸಿಗೆ ಹಾಕೋಣ ಅಂತ. 1 ಕಪ್ ಪುಟಾಣಿ ಇತ್ತಂದ್ರೆ 1 ಕಪ್ ಸಕ್ಕರೆ ತೊಗೊಂಡಿದ್ದೀನಿ. ಈಗ ಇದನ್ನು ಫಸ್ಟ್ ಮಿಕ್ಸಿಗೆ ಹಾಕಿಬಿಡೋಣ. ಆಮೇಲೆ ಇನ್ನೊಂದು ಏನದಂದ್ರೆ, ಇದನ್ನು ನಾವು ಸಂಜೆ ಮುಂದೆ ಒಮ್ಮೆ ಮಂಗಳಾರತಿ ಮಾಡ್ತೀವಲ್ಲ, ಆ ಟೈಮ್ ಒಳಗೆ ನಾವು ಇದನ್ನು ಉಪಯೋಗಿಸ್ತೀವಿ. ಇದ್ರೊಳಗೆ ಒಂದು ಸ್ವಲ್ಪ ಅವಲಕ್ಕಿ ಕರೆದು ಹಾಕಿಬಿಟ್ರೆ ಇದನ್ನು ಸಂಜೆ ಮುಂದಿಗೆ ಪ್ರಸಾದ ಅಂಥೇಳಿ ನಾವು ಇದನ್ನು ಕೊಡ್ಬೋದು ಬಂದವ್ರಿಗೆಲ್ಲ. ಈಗ ನೋಡಿರಿ, ಇದಕ್ಕೆ ಒಣ ಕೊಬ್ಬರಿ ಹಾಕಿದೆ, ಎಳ್ಳು ಹಾಕಿದೆ, ಹುರಿದಿದ್ದಿರಬೇಕು. ಒಣ ಕೊಬ್ಬರಿನೂ ಹುರಿದಿದ್ದಿತ್ತು, ಎಳ್ಳು ಕೂಡ ಹುರಿದಿದ್ದಿತ್ತು. ಒಂದು ಸ್ವಲ್ಪ ಏಲಕ್ಕಿ ಪುಡಿ ಹಾಕಿದ್ದೆ. ಹಾಕಿ ಇದನ್ನು ಚೆನ್ನಾಗಿ ಕಲಿಸ್ಬಿಡೋಣ ಅಂತ. ಇದ್ರೊಳಗೆ ಒಂದು ಸ್ವಲ್ಪ ಅವಲಕ್ಕಿ ಕರೆದು ಹಾಕಿಬಿಟ್ರೆ ನಾವು ಗಣಪತಿ ಕೂಡಿಸಿದಾಗ 3 ಸಂಜೆ ಮುಂದೆ ಏನು ಮಂಗಳಾರತಿ ಮಾಡ್ತೀವಲ್ಲ, ಆ ಟೈಮ್ನಾಗ ಪ್ರಸಾದ ಅಂತಲೂ ಕೊಡ್ಬೋದು. ಇಲ್ಲ ಮೋದಕದಾಗ ಫಿಲ್ ಮಾಡಿ ಕೂಡ ನಾವು ಮೋದಕನ ಮಾಡ್ಬೋದು ಸುಲಭವಾಗಿ. ಈಗ ನೋಡಿರಿ, ಇನ್ನೊಂದು ರೆಸಿಪಿ ಶುರು ಮಾಡೋಕ್ಕಿಂತ ಮುಂಚೆ ಒಣ ಕೊಬ್ಬರಿನ ಹುರ್ಕೊಂಬಿಡೋಣ ಅಂತ. ಯಾಕಂದರೆ ಈಗ ಮಳೆ ಎಲ್ಲ ನಡೆದದಲ್ಲ, ಒಣ ಕೊಬ್ಬರಿ ಹಾಗೆ ಇಟ್ಟರೆ ಕೆಟ್ಟು ಬಿಡ್ತದೆ. ಹಾಗಾಗಿ ಏನು ಮಾಡಬೇಕು, ಒಂದು ಸ್ವಲ್ಪ ಬೆಚ್ಚಗೆ ಮಾಡ್ಕೋಬೇಕು. ಕೆಂಪಾಗೋ ತನಕ ಏನು ಹುರಿಬೇಕಂತ ಇಲ್ಲ, ಬೆಚ್ಚಗೆ ಮಾಡಿ ಇಟ್ಕೊಂಡ್ಬಿಟ್ರೆ ಸಾಕು. ಈಗ ನೋಡಿರಿ, ಫಸ್ಟ್ ಒಂದು ಬೌಲ್ ತೊಗೊಂಡು ಅದರೊಳಗೆ ಒಂದು ಸ್ವಲ್ಪ ಒಣ ಕೊಬ್ಬರಿ ಹಾಕ್ಲಿಕ್ಕತ್ತೇನೆ, ಒಂದು 3 ಸ್ಪೂನಷ್ಟು. ಅದಕ್ಕೆ ಎಷ್ಟು ಬೇಕೋ ಅಷ್ಟು ಸಕ್ಕರೆ ಹಾಕ್ಲಿಕ್ಕತ್ತೇನೆ. 3 ಸ್ಪೂನ್ ಒಣ ಕೊಬ್ಬರಿ ಇದ್ದರೆ 3 ಸ್ಪೂನ್ ಸಕ್ಕರೆ ಹಾಕಿದ್ದೆ, ಒಂದು ಸ್ವಲ್ಪ ಏಲಕ್ಕಿ ಪುಡಿ ಹಾಕಿದ್ದೆ. ಈಗ ಇದನ್ನು ಚೆನ್ನಾಗಿ ಕಲಸಿ ಇದನ್ನು ರೆಡಿ ಮಾಡಿ ಇಟ್ಕೊಂಬಿಡೋಣ. ಇದ್ರದ್ದು ಕೂಡ ಮೋದಕ ಮಾಡ್ತಾರೆ, ಇದು ಕೂಡ ಸೂಪರಾಗಿರ್ತದೆ. ನಾನು ನಿಮ್ಗೆ ಅದಕ್ಕೆ 5 ಥರದ ಸ್ಟಫಿಂಗ್ ತೋರಿಸ್ಕೊಳ್ಳಿದ್ದೀನಿ. ಇದ್ರೊಳಗೆ ನೀವು ಬೇಕಾದ್ದು ಮಾಡ್ಕೋಬೋದು. ಆಮೇಲೆ ನೀವು ಯಾವ ರೀತಿ ಮಾಡ್ತೀರಿ ಅನ್ನೋದು ಕಮೆಂಟ್ ಒಳಗೆ ನನಗೆ ಹೇಳ್ರಿ, ನೀವು ಏನೇನು ಹಾಕಿ ಮಾಡ್ತೀರಿ ಮೋದಕನ ಅಂತ. ಈಗ ನೋಡಿರಿ, ಥರ್ಡ್ ಒಂದು ಸ್ಟೆಪ್ ತೋರಿಸ್ಲಿಕ್ಕತ್ತೀನಿ. ಏನಂದರೆ ಹಸಿ ಕೊಬ್ಬರಿ ಇತ್ತು ನನ್ನ ಹತ್ರ, ಅದನ್ನು ಈ ರೀತಿ ನೈಸ್ ಮಾಡ್ಕೊಂಬಿಡೋಣ ಅಂತ. ನಾನು ಯಾವುದು ಕಷ್ಟ ಇರುವಂಥದ್ದು ಸ್ಟಫಿಂಗ್ ತೋರಿಸೇ ಇಲ್ಲ ನಿಮಗೆ, ಎಲ್ಲ ಸುಲಭವಾಗಿರುವಂಥದ್ದೇ ಅದ. ನೀವು ಬೇಕಾದಂಗೆ ಆರಾಮಾಗಿ ಮಾಡ್ಕೊಂಡು ಇಟ್ಕೊಂಡ್ಬಿಡ್ಬೋದು ಅದನ್ನು. ಈಗ ನೋಡಿರಿ, ಎಷ್ಟು ನಾನು ಹಸಿ ಕೊಬ್ಬರಿ ಮಿಕ್ಸಿಗೆ ಹಾಕಿ ಇಟ್ಕೊಂಡೇನಲ್ಲ, ಅಷ್ಟೇ ಬೆಲ್ಲ ತೊಗೊಂಡೇನು. ಈಗ ಬರೀ ಇಷ್ಟೋ ತನಕ ನಾನು ಸಕ್ಕರೆ ತೋರಿಸಿದ್ದೆ, ಈಗ ನಾನು ಬೆಲ್ಲ ತೋರಿಸ್ಲಿಕ್ಕತ್ತೀನಿ. ಈ ರೀತಿ ಅವನ್ನೆರಡು ಹಾಕಿ, ಒಂದು ಸ್ವಲ್ಪ ಏಲಕ್ಕಿ ಪುಡಿ ಹಾಕಿ, ಒಂದು ಸ್ವಲ್ಪ ಎಳ್ಳು ಹಾಕಿ, ಕೆಲವೊಬ್ರು ಈಗ ನಾನು ಬಿಳಿ ಎಳ್ಳು ಹಾಕಿದ್ದೀನಿ, ಕೆಲವೊಬ್ರು ಇದಕ್ಕೆ ಕರಿ ಎಳ್ಳು ಕೂಡ ಹಾಕ್ತಾರೆ. ಈಗ ಇದನ್ನು ಚೆಂದಾಗಿ ಕೈ ಆಡಿಸಿ ಇಟ್ಕೊಂಬಿಡೋಣ ಅಂತ ಕಲಿಸಿ. ಇದ್ರದ್ದು ಕೂಡ ನೀವು ಮೋದಕ ಮಾಡ್ಬೋದು, ಅದು ಬಹಳ ಚಲೋ ಆಗ್ತದೆ. ನೋಡಿರಿ, ನನಗೊಂದು ಸ್ವಲ್ಪ ಬೆಲ್ಲ ಜಾಸ್ತಿ ಅನ್ನಿಸ್ತು, ಅದಕ್ಕೆ ಇನ್ನೊಂದು ಸ್ವಲ್ಪ ಹಸಿ ಕೊಬ್ಬರಿ ಹಾಕ್ಲಿಕ್ಕತ್ತೀನಿ. ಅದಕ್ಕೆ ಹಾಕಿ ಚೆನ್ನಾಗಿ ಇದನ್ನು ಕೈ ಆಡಿಸಿ ಕಲಸಿ ಇದನ್ನು ಒಂದು ಬೌಲಿಗೆ ತೆಗೆದು ಇಟ್ಕೊಂಬಿಡೋಣ ಅಂತ. ಇವತ್ತೇ ನಾನು ಇದನ್ನು ವೀಡಿಯೋ ಮಾಡಿದ್ದೀನಿ, ಇವತ್ತೇ ಅಪ್ಲೋಡ್ ಮಾಡ್ಲಿಕ್ಕತ್ತೀನಿ. ಸೊ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಆಮೇಲೆ ಕಮೆಂಟ್ ಒಳಗೆ ಬರೀರಿ, ನೀವು ಮೋದಕ ಏನು ಸ್ಟಫಿಂಗ್ ಹಾಕಿ ಮಾಡಿರಿ ಅಂತೇಳಿ. ಈಗ 4th ಟೈಪ್ ಇದನ್ನು ತೋರಿಸ್ಲಿಕ್ಕತ್ತೀನಿ. ಏನಂದರೆ ಇದು ಚಿರೋಟಿ ರವೆ. 1 ಕಪ್ ಚಿರೋಟಿ ತೊಗೊಂಡೇನಿ. 1 ಕಪ್ ಚಿರೋಟಿ ರವೆ ತೊಗೊಂಡು ಅದನ್ನು ಸಣ್ಣ ಉರಿ ಒಳಗೆ ಹುರಿಲಿಕ್ಕತ್ತೇನೆ ನಾನು ಇವಾಗ. ಅದಕ್ಕೆ ಒಂದು ಅರ್ಧ ಚಮಚದಷ್ಟು ಅಷ್ಟೇ ತುಪ್ಪ ಹಾಕೀನಿ, ಯಾಕಂದ್ರೆ ಮುಂದೆ ಕರಿತಿರ್ತೀವಲ್ಲ ನಾವು ಇದನ್ನು, ಹಾಗಾಗಿ ಇಷ್ಟು ಸಾಕಾಗ್ತದೆ. ಅರ್ಧ ಚಮಚದಷ್ಟು ತುಪ್ಪ ಹಾಕಿ ಚೆನ್ನಾಗಿ ಇದನ್ನು ಕೆಂಪಗಾಗೋವರೆಗೂ ಹುರ್ಕೊಂಡ್ಬಿಡ್ಬೇಕು. ಗಮ್ ಅಂತೇಳಿ ವಾಸನೆ ಬರಬೇಕು. ಅಲ್ಲಿವರೆಗೂ ಸ್ವಲ್ಪ ಡ್ರೈ ಫ್ರೂಟನ್ನು ಬೆಚ್ಚಗೆ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ನುಚ್ಚಾಗಿ ಸಣ್ಣ ಮಾಡಿ ಇಟ್ಕೊಂಡ್ಬಿಡೋಣ ಅಂತ. ಈಗ ಇದು ಕೆಂಪಗೆ ಆದಮೇಲೆ 1 ಕಪ್ ಚಿರೋಟಿ ರವೆ ಇದ್ದರೆ 2 ಕಪ್ ನೀರು ಹಾಕಿ ಫಸ್ಟ್ ಬೇಯಿಸ್ಕೊಂಬಿಡೋಣ ಅಂತ. ಫಸ್ಟ್ ರವೆ ಬೇಯಿಸ್ಕೊಂಬಿಡೋಣ ಅಂತ, ಅದು ಚೆನ್ನಾಗಿ ಬೇಯಲಿ. ಬೆಂದ ಮೇಲೆ ಅದರೊಳಗೆ 1 ಕಪ್ಪಷ್ಟು ಬೆಲ್ಲ ಹಾಕೀನಿ. ಈಗ ನಾನು ಒಂದು 2 ಸಕ್ಕರೆ ತೋರಿಸಿದೆ, ಅದೇ ರೀತಿ 2 ಬೆಲ್ಲ ತೋರಿಸ್ಲಿಕ್ಕತ್ತೇನೆ. ಈಗ ನೋಡಿರಿ, ಚೆನ್ನಾಗಿ ಇದನ್ನು ಕೈ ಆಡಿಸೋಣ ಅಂತ. ಎಲ್ಲಿವರೆಗೂ ಅಂದರೆ ಬೆಲ್ಲ ಕರಗಬೇಕು. ತುಪ್ಪ ಮತ್ತು ಹಾಕ್ಲಿಕ್ಕೆ ಹೋಗಬೇಡ್ರಿ, ಯಾಕಂದರೆ ಇದನ್ನು ನಾವು ಮೋದಕ ಮಾಡ್ಲಿಕ್ಕೆ ಯೂಸ್ ಮಾಡ್ಕೋತೀವಲ್ಲ, ಮುಂದೆ ಕರಿಯೋದೇ ಇರ್ತದೆ. ಹಾಗಾಗಿ ನೀವು ತುಪ್ಪ ಏನು ಜಾಸ್ತಿ ಹಾಕ್ಲಿಕ್ಕೆ ಹೋಗೋದು ಬೇಡ ಇದಕ್ಕೆ.
ಈಗ ಇದನ್ನು ಚೆನ್ನಾಗಿ ಕೈ ಆಡ್ಸೋಣ. ಬೆಲ್ಲ ಹಾಕಿದ ಮೇಲೂ ಇದೊಂದು ಸ್ವಲ್ಪ ನೀರು ಬಿಡ್ತದೆ. ಅಷ್ಟರಲ್ಲೇ ಇವು ರೆಡಿ ಆದವು ನೋಡಿರಿ. ನಾನು ಡ್ರೈ ಫ್ರೂಟ್ ಕಟ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಅದನ್ನು ಕೂಡ ಒಂದು ಸ್ವಲ್ಪ ಹಾಕ್ಲಿಕ್ಕತ್ತೀನಿ. ಒಂದು ಸ್ವಲ್ಪ ಬಾದಾಮಿ ಪುಡಿ ಹಾಕಿದೆ, ಒಂದು ಸ್ವಲ್ಪ ಗೋಡಂಬಿ ಪುಡಿ ಹಾಕಿದೆ. ಪುಡಿ ಅಂದ್ರೆ ನುಚ್ಚು ಥರ ಇರಬೇಕು, ಅಬಡ ಜಬಡ ಆಗಿದ್ದಿರಬೇಕು. ಅದನ್ನು ಹಾಕೋಣಂತ ಇದಕ್ಕೆ ಹಾಕಿ ಚೆನ್ನಾಗಿ ಕೈ ಆಡಿಸೋಣ. ಇದು ಒಂದೇ ದಿವಸದಲ್ಲಿ ಮಾಡಿ ತಿನ್ನೋವಂಥದ್ದು. ಬೇಕಾದರೆ ನೀವು ಇನ್ನೊಂದು ದಿವಸ ಇಡ್ಬೋದು ಅಷ್ಟೇ, 2ನೇ ದಿವಸ. ಜಾಸ್ತಿ ಇಡ್ಲಿಕ್ಕಾಗಂಗಿಲ್ಲ ಮೋದಕ ಮಾಡಿದ್ರೆ. ಇದನ್ನು ಚೆಂದಾಗಿ ಇದನ್ನು ಕೈ ಆಡಿಸೋಣಂತ. ನೀವು ಎಲ್ಲ ಗಣಪತಿ ಹಬ್ಬದ ತಯಾರಿ ಶುರು ಮಾಡಿರಬೇಕಲ್ಲ, ಕಮೆಂಟ್ನಾಗ ಬರೀರಿ ನೀವು ಏನು ತಯಾರಿ ನಡೆಸಿರಿ ಅಂತ. ಕೆಲವೊಬ್ಬರು ಡೆಕೋರೇಷನ್ ಒಳಗೆ ಮುಂದಿರ್ತಾರೆ, ಕೆಲವೊಬ್ಬರು ಅಡುಗೆ ಒಳಗೆ ಮುಂದಿರ್ತಾರೆ. ನೀವು ಎದರಲ್ಲಿದ್ದೀರಿ, ಏನು ತಯಾರಿ ನಡೆಸಿರಿ ನನಗೆ ಕಮೆಂಟ್ನಾಗ ಹೇಳ್ರಿ. ಇದಕ್ಕೆ ಮೇಲೊಂದು ಸ್ವಲ್ಪ ಹಾಗೆ ಡ್ರೈ ಫ್ರೂಟ್ಸ್ ಹಾಕ್ತಿದ್ದೀನಿ, ಒಂದು ಸ್ವಲ್ಪ ಬಾದಾಮಿ ಮತ್ತು ಒಂದು ಸ್ವಲ್ಪ ಗೋಡಂಬಿ ಪೌಡರು. ಈಗ ನೆಕ್ಸ್ಟ್ ಟೈಪ್ ತೋರಿಸ್ಲಿಕ್ಕತ್ತೀನಿ. ಏನಪ್ಪ ಅಂದ್ರೆ ಡ್ರೈ ಫ್ರೂಟ್ ಮೋದಕ ಅಂದರೆ ಖರ್ಜೂರನ ತೊಗೊಂಡಿದ್ದೀನಿ, ಬೀಜ ತೆಗೆದು. ಗೋಡಂಬಿ ತೊಗೊಂಡಿದ್ದೀನಿ, ಬಾದಾಮಿ ತೊಗೊಂಡಿದ್ದೀನಿ, ಸೌತೆ ಬೀಜ ತೊಗೊಂಡಿದ್ದೀನಿ, ಆಮೇಲೆ ಕುಂಬಳ ಬೀಜ ತೊಗೊಂಡಿದ್ದೀನಿ, ಡೆಸಿಕೇಟೆಡ್ ಕೊಕೊನಟ್ ತೊಗೊಂಡಿದ್ದೀನಿ. ಅದಿಲ್ಲ ಅಂದರೂ ನೀವು ಒಣ ಕೊಬ್ಬರಿ ಕೂಡ ತೊಗೋಬೋದು. ಈಗ ಫಸ್ಟ್ ಖರ್ಜೂರನ ಮಿಕ್ಸಿಗೆ ಹಾಕೊಂಡ್ಬಿಟ್ಟೆ. ನಾನು ತುಪ್ಪ ಏನೂ ಹಾಕಿಲ್ಲ ಇದಕ್ಕೆ. ಹಾಗೆ ಅದನ್ನು ಮಿಕ್ಸಿಗೆ ಹಾಕಿ ಸಣ್ಣಗೆ ಮಾಡಿ ಇಟ್ಕೊಂಡೀನಿ. ಪೂರಾ ನೈಸ್ ಆಗೋದೇನು ಬೇಡ, ಒಂದು ಸ್ವಲ್ಪ ಖರ್ಜೂರದ ಪೀಸ್ಗಳಿದ್ದರೆ ಚೆನ್ನಾಗಿರ್ತದೆ. ಈಗ ಇದಕ್ಕೆಲ್ಲ ಇವು ಡ್ರೈ ಫ್ರೂಟ್ಸ್ ಹಾಕೊಂಡ್ಬಿಟ್ಟೋಣ ಫಸ್ಟು. ಈಗ ನೋಡಿರಿ ಎಲ್ಲ ಡ್ರೈ ಫ್ರೂಟ್ಸ್ ಹಾಕೋತಿದ್ದೀನಿ ಒಂದೊಂದೇ. ಗೋಡಂಬಿ, ಬಾದಾಮಿ, ಕುಂಬಳ ಬೀಜ, ಸೌತೆ ಬೀಜ, ಆಮೇಲೆ ಡೆಸಿಕೇಟೆಡ್ ಕೊಕೊನಟ್ ಇಷ್ಟು ಹಾಕಿ ಈಗ ಇದನ್ನು ಚೆನ್ನಾಗಿ ಕಲಿಸ್ಕೊಂಡ್ಬಿಡೋಣಂತೆ. ಇದಕ್ಕೆ ಏಲಕ್ಕಿ ಪುಡಿ ಅದೇನು ಹಾಕೋದೇನು ಬೇಕಾಗಂಗಿಲ್ಲ. ತುಪ್ಪ ಕೂಡ ಇದಕ್ಕೇನು ಹಾಕ್ಲಿಕ್ಕೆ ಹೋಗಬೇಡ್ರಿ, ಹಾಗೆ ನೀವು ಕಲಿಸಿ ರೆಡಿ ಮಾಡಿ ಇಟ್ಕೊರಿ. ಇದ್ರದ್ದು ಕೂಡ ಮೋದಕ ಸೂಪರಾಗಿ ಇರ್ತದೆ, ಡ್ರೈ ಫ್ರೂಟ್ ಮೋದಕ ಅಂಥೇಳಿ. ಇದನ್ನು ನೀವು ಮಾಡ್ಬೋದು. ಇದನ್ನು ಕೂಡ ನೀವು 11 ದಿವಸ ಕೂಡಿಸ್ತಿರ್ತಿರಲ್ಲ ಅವಾಗಾದರೂ ಮಾಡ್ಬೋದು. ನಿಮಗೆ ಬೇಕಾದವಾಗ ಇದನ್ನು ಕೂಡ ಮಾಡ್ಕೋಬೋದು. ಇದು ಒಂದು ವೆರೈಟಿ. ಇದನ್ನು ಕೂಡ ಒಂದು ಬೌಲ್ನಲ್ಲೇ ಹಾಕಿ ರೆಡಿ ಮಾಡಿ ಇಟ್ಕೋತೀನಿ. ಈಗ ನಾನೇನು ಮಾಡ್ತೀನಿ, ಇದ್ರ ಮೇಲೆ ಒಂದು ಸ್ವಲ್ಪ ಪಾಪಿ ಸೀಡ್ ಹಾಕ್ತೀನಿ, ಅಂದರೆ ಗಸೆ ಕೂಡ ಒಂದು ಸ್ವಲ್ಪ ಹಾಕಿದ್ದೀನಿ ಇದಕ್ಕೆ. ನೋಡಿರಿ ಸೂಪರಾಗಿರುವಂಥ ಡ್ರೈ ಫ್ರೂಟ್ ಮಸಾಲ ರೆಡಿ ಆಯಿತು. ಮೋದಕ ಮಾಡಲಿಕ್ಕೆ ಇಷ್ಟು ಥರದ್ದು ತೋರಿಸ್ಕೊಟ್ಟೆ ನಾನು ನಿಮಗೆ. 5 ಥರದ್ದು ತೋರಿಸೇನಿ ಸ್ಟಫಿಂಗ್. ನೀವು ಬೇಕಾದ ಯೂಸ್ ಮಾಡಿಕೊಂಡು ಮೋದಕ ಮಾಡಿರಿ. ಮೋದಕ ಮಾಡೋ ಸಿಸ್ಟಮ್ಮು ಈಸಿಯಾದ ಮೆಥಡ್ ಬೇಕಂದ್ರೆ ಕಮೆಂಟ್ನಲ್ಲಿ ಬರೀರಿ, ನಾನು ತೋರಿಸ್ಕೊಡ್ತೇನೆ ನಿಮ್ಗೆ ಹೆಂಗೆ ಮಾಡೋದು ಅಂಥೇಳಿ. ಇದ್ರೊಳಗೆ ಯಾವುದು ಸ್ಟಫಿಂಗ್ ನಿಮ್ಗೆ ಇಷ್ಟ ಆಯಿತು, ಯಾವುದು ಸ್ಟಫಿಂಗ್ ನಿಮಗೆ ಸೇರ್ತದೆ ಅದನ್ನು ನನಗೆ ಕಮೆಂಟ್ನಾಗ ಬರೆದ್ರೆ ಖುಷಿ ಆಗ್ತದೆ. ಆಮೇಲೆ ಬಹಳಷ್ಟು ಜನ ಕಮೆಂಟ್ ಮಾಡ್ಲಿಕ್ಕತ್ತೀರಿ, ಭಾಳ ಖುಷಿ ಆಯ್ತು. ಹಾಗಂತೆ ನಾನು ನೋಡಿರಿ ಇವತ್ತೇ ಇದನ್ನು ವೀಡಿಯೋ ಮಾಡಿ ಫಸ್ಟ್ ರೆಡಿ ಮಾಡ್ಕೋಬೇಕು. ಇದನ್ನೆಲ್ಲ ನಾನು ರೆಡಿ ಮಾಡಿಕೊಂಡು ವೀಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೀನಿ. ಭಾಳ ಖುಷಿ ಆಗ್ತದೆ ನನಗೂ ಕೂಡ. ಇದೇ ರೀತಿ ನೀವು ಕಮೆಂಟ್ ಹಾಕಿದ್ರೆ ನನಗೆ ಮೇಲೆ ಹೊಸ ಹೊಸ ರೆಸಿಪಿಗಳನ್ನು ತರಬೇಕು ಅಂತ ಅನ್ನಿಸ್ತದೆ. ಹಾಗಾಗಿ ನೋಡಿರಿ ರೆಡಿ ಮಾಡಿದೆ. ಈ ರೀತಿ ಕೆಲವೊಂದು ಸ್ಟಫಿಂಗ್ಸ್ ಮಾಡಿ ನಾವು ರೆಡಿ ಇಟ್ಕೊಂಡ್ಬಿಟ್ರೆ ಏನಾಗ್ತದೆ, ಹಬ್ಬದಾಗ ಟೆನ್ಷನ್ ಇರೋಂಗಿಲ್ಲ. ಎಲ್ಲ ರೆಡಿ ಇರ್ತದೆ ಮಸಾಲೆ. ಬರೀ ಹಿಟ್ಟು ಕಲಿಸೋದು ಕರಿಯೋದಂದ್ರೆ ಅಷ್ಟು ತ್ರಾಸ ಆಗಂಗಿಲ್ಲ. ಹೆಂಗೆ ಅನ್ನಿಸ್ತು ಅಂತ ಹೇಳ್ರಿ ಫ್ರೆಂಡ್ಸ್. ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ನಲ್ಲಿ ಬರೀರಿ. ಪ್ಲೀಸ್ ನಿಮ್ಮ ಫ್ಯಾಮಿಲಿಗೆ, ರಿಲೇಟಿವ್ಸ್ಗೆ ಎಲ್ಲರಿಗೂ ಕಳಿಸ್ರಿ ಈ ವಿಡಿಯೋನ. ಅವರು ಕೂಡ ಸಬ್ಸ್ಕ್ರೈಬ್ ಮಾಡೋ ಹಂಗೆ ಮಾಡಿರಿ. ಅದರಲ್ಲೊಂದು ಬೆಲ್ ಇರ್ತದಲ್ಲ, ಅದನ್ನು ಪ್ರೆಸ್ ಮಾಡಿದರೆ ಆಲ್ ಅಂತ ಬರ್ತದೆ. ಅದನ್ನು ನೀವು ಪ್ರೆಸ್ ಮಾಡಿದರೆ ನಿಮಗೆ ನೋಟಿಫಿಕೇಷನ್ ಬರ್ತದೆ. ಅಂದ್ರೆ ನಾ ಏನು ವೀಡಿಯೋಸ್ ಮಾಡ್ತಿರ್ತೀನಲ್ಲ ಅವೆಲ್ಲ ನಿಮಗೆ ಡೈರೆಕ್ಟಾಗಿ ಬರ್ತದೆ. ಮತ್ತು ನಾನು ನಿಮಗೆ ಇದೇ ರೀತಿ ಹೊಸ ವೀಡಿಯೋಂದಿಗೆ ಸಿಗ್ತೀನಿ. ರಾಮ್ ರಾಮ್.